ಹಾಯ್ ಆಲ್. ಇವತ್ತು ನಾನು ಲಂಚ್ ಬಾಕ್ಸ್ಗೆ ಕರ್ಡ್ ರೈಸ್ ಹೇಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಮೊಸರನ್ನ ಮಧ್ಯಾಹ್ನ ಹೊತ್ತಿಗೆ ಲಂಚ್ ಬಾಕ್ಸ್ಗೆ ತುಂಬ ಆಪ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಬಿಸಿ ಅನ್ನ ಹಾಕ್ಕೊಂಡು ಸೌಟ್ ಸಹಾಯದಿಂದ ಅದನ್ನ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಸ್ಮ್ಯಾಶ್ ಅಂದರೆ ಫುಲ್ ಸ್ಮ್ಯಾಶ್ ಬೇಕಾಗಿಲ್ಲ, ಸ್ವಲ್ಪ ಮಷಿ ಮಷಿ ಆಗಿದ್ರೆ ಆಗುತ್ತೆ. ಇದಕ್ಕೆ ನಾನು 1 ಕಪ್ಪಷ್ಟು ಹಾಲು ಹಾಕೋತಿದ್ದೀನಿ, ಅರ್ಧ ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ. ಮೊಸರಿನ ರಿಕ್ವೈರ್ಮೆಂಟು ಮತ್ತು ಹಾಲಿನ ರಿಕ್ವೈರ್ಮೆಂಟು ಯಾವಾಗ ನಾವು ಅದನ್ನ ಯೂಸ್ ಮಾಡ್ತೀವಿ, ಮೊಸರನ್ನ ಯಾವಾಗ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಆಗಲೇ ಯೂಸ್ ಮಾಡ್ಕೊಳೋದಾದರೆ ಮೊಸರು ಮತ್ತು ಹಾಲು ಸಮ ಪ್ರಮಾಣದಲ್ಲಿ ಹಾಕೋಬೋದು. ಇದನ್ನ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮಾಡ್ತಿರೋದ್ರಿಂದ ಹಾಲಿನ ಪ್ರಮಾಣನೇ ಜಾಸ್ತಿ ಇರುತ್ತೆ, ಮೊಸರಿನ ಪ್ರಮಾಣ ಸ್ವಲ್ಪ ಇರುತ್ತೆ, ಯಾಕಂದರೆ ಹುಳಿ ಬರಬಾರ್ದು ಅನ್ನೋ ಕಾರಣಕ್ಕೆ. ಹೀಗೆ ಸೌಟ್ ಸಹಾಯದಿಂದ ಯಾಕೆ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ, ಸ್ವಲ್ಪ ಮೊಸರನ್ನ ಕ್ರೀಮಿಯಾಗಿದ್ರೇ ಚೆನ್ನಾಗಿರೋದು, ಉದ್ರುದ್ರಾಗಿ ಇರಬಾರ್ದು ಬೇರೆ ರೈಸ್ ಐಟಮ್ ಥರ. ಸೊ ಇದು ಸ್ವಲ್ಪ ಕ್ರೀಮಿಯಾಗಿ ಬರೋದಕ್ಕೋಸ್ಕರ ನಾವು ಸ್ಮ್ಯಾಶ್ ಮಾಡ್ಕೋತೀವಿ. ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಬರೋಣ ಬನ್ನಿ. ಅದಕ್ಕೆ ಒಂದು ಬಾಣಲಿಲಿ ಆಯಿಲ್ ಹಾಕಿ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಒಣಮೆಣ್ಸಿನ್ಕಾಯಿ ಒಂದು ಹಾಕಿ, ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಒಗ್ಗರಣೆ ರೆಡಿ ಇರುತ್ತೆ. ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಕಡಲೆಬೇಳೆ ಉದ್ದಿನಬೇಳೆ ಯಾಕೆ ಹಾಕೋಣಲ್ಲ ಅಂದರೆ, ಇದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಳೋದ್ರಿಂದ ಅದು ಮೊಸರಲ್ಲಿ ನೆಂದು ಸ್ವಲ್ಪ ಮೆತ್ತಗೆ ಆಗೋಗ್ಬಿಡುತ್ತೆ, ಕಟ್ಟಿ ಏನೋ ಸೌಂಡ್ ಬರೋಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಕಡಲೆಬೇಳೆನ ಸ್ಕಿಪ್ ಮಾಡಿದ್ದೀನಿ. ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆನೆಲ್ಲ. ಅದಾದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಅರ್ಧ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದು ನಿಮ್ಗೆ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು, ಬೇಡದಿದ್ರೆ ಬಿಡ್ಬೋದು. ಆ್ಯಂಡ್ ಇನ್ನೂ ಸ್ವಲ್ಪ 20 ಕಾಳಷ್ಟು ದಾಳಿಂಬೆ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಒಳ್ಳೆ ಸ್ವೀಟ್ನೆಸ್ ಕೊಡುತ್ತೆ, ಇದು ಕೂಡ ಆಪ್ಷನಲ್. ಯಾರಿಗೆ ಸ್ವೀಟ್ನೆಸ್ ಇಷ್ಟ ಆಗಲ್ಲ ಅವ್ರು ಇದನ್ನ ಸ್ಕಿಪ್ ಮಾಡ್ಕೋಬೋದು. ಹೀಗೆ ಮಾಡ್ಕೊಳೋದ್ರಿಂದ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್.